ಇದು ನಮ್ಮ ಎಲ್ಲ ತ್ಯಾಗರಾಜ ಶ್ರೀಗಳ ಮಹಿಳೆಯರಿಗಾಗಿ. ಚೇತನ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ನೀರಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ನೀರಿ ಗಂಧವಾಗಿ
ಹೌದಪ್ಪ. ಆಹಾ. ರಂಗೋಲಿ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಂಪಿಯ ಕೂದೆಯೆಂದು ಹಾಡಿಗಾಡಿದವೋ ನಮ್ಮ ತಾಯಿ ಚಂಪಿಯ
काशीनाथ विनुत चरित्र वामन रूप महेश्वर पुत्र करुण शायक विघ्न विनायक देव श्रीकर सत्य वशीकर दीन दया
च शीतला सस्यश्यामला मातरं वन्दे मातरम् शुभ्रज्योत्स्ना पुलकितयामिनीं पुल्लकुसुमित द्रुमदलशोभिनीं सुहासिनीं सुमधुरभाषिणीं सुकलां वरदां मातरं वन्दे मातरं वन्दे मातरं वन्दे मातरं बोलो भारत माता की भारतीय जनता पार्टी की नरेंद्र मोदी जी की जेपी नड्डा जी की विजेंद्र ಅವರಿಗೆ ಬೈರತಿ ಪ್ರಸಾದಣ್ಣನವರಿಗೆ ಧನ್ಯವಾದಗಳು ಸರ್. ಈಗ ಗಣ್ಯರಿಂದ ದೀಪ ಬೆಳಗುವ ಹಾಗೂ ಪುಷ್ಪಾರ್ಚನೆ ಕಾರ್ಯಕ್ರಮ. बोलो भारत माता की भारतीय जनता पार्टी की नरेंद्र मोदी ಅವರಿಗೂ ಜೆಪಿ ನಡ್ಡಾ ಅವರಿಗೂ ಯಡಿಯೂರಪ್ಪ ಅವರಿಗೂ ಶೋಭಾ ಕರಂದ್ಲಾಜೆ ಮೇಡಮ್ ಅವರಿಗೂ ಬೈರತಿ ಬಸವರಾಜಣ್ಣ ಅವರಿಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕ್ಷೇತ್ರದ ಎಲ್ಲ ಮಹಿಳಾ ಮುಖಂಡರಿಗೂ ಬಾಗಿನ ಕೊಡುವ ನಮ್ಮ ನೆಚ್ಚಿನ ನಾಯಕರಾದಂತಹ ಬೈರತಿ ಬಸವರಾಜಣ್ಣ ಅವರಿಗೆ ಕ್ಷೇತ್ರದ ಎಲ್ಲ ಮಹಿಳಾ ಮುಖಂಡರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಎಲ್ಲರೂ ಚಪ್ಪಾಳೆ ತಟ್ಟಬೇಕು. MLA ಅವರು ಇದೇ ಕಾರ್ಯಕ್ರಮ ಎಲ್ಲ ಅವರ ಕನಸಿನ ಕಾರ್ಯಕ್ರಮ ಇದು. ವರ್ಷ ವರ್ಷ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಿ ಎಲ್ಲರೂ ಸೇರಿ. ಈ ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ಯಾವ ನಾಯಕರು ಮಾಡೋದಿಲ್ಲ. ಈ ನಾಯಕರು ಇಂತಹ ಕಾರ್ಯಕ್ರಮ ಸತತವಾಗಿ ಮಾಡ್ಕೊಂಡು ಬಂದಿರ್ತಾರೆ. ನಾವು ಎಂದಿಗೂ ಇವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಇವ್ರನ್ನ ಹೆಣ್ಮಕ್ಳು ಬಯಸುವಂತದ್ದು ತಮ್ಮ ತವರು ಮನೆಯಿಂದ ಪ್ರೀತಿ ಹಾಗೂ ಅದು ಸಣ್ಣದೋ ಅಥವಾ ದೊಡ್ಡದಾಗಿರುವಂತ ಒಂದು ಉಡುಗೊರೆಯನ್ನ ಬಯಸ್ತಾರೆ. ಇದನ್ನ ಅರ್ಥಂತ ನಮ್ಮ ಬಸವರಾಜಣ್ಣವರು ಹಣ ಇರ್ಲಿ ಇಲ್ಲದೆ ಹೋಗ್ಲಿ, ಅಧಿಕಾರ ಇದ್ದಾಗ್ಲೂ ಅಧಿಕಾರ ಇಲ್ಲದೆ ಇರೋವಾಗ್ಲೂ, ಅವರು ಮಂತ್ರಿಯಾಗಿರ್ಲಿ ಮಂತ್ರಿಯಾಗಿ ಇಲ್ಲದೆ ಇರ್ಲಿ, ನಮ್ಮ ಸರ್ಕಾರ ಇರ್ಲಿ ಸರ್ಕಾರ ಇಲ್ಲದೆ ಇರ್ಲಿ, ಯಾವುದೇ ಸಂದರ್ಭ ಬಸವರಾಜಣ್ಣನವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೇಳೋದಿಕ್ಕೆ ಇಷ್ಟಪಡ್ತೇನೆ. ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ. ನಿಮ್ಮ ಮೇಲೆ ಏನೋ ಒಂದು ಸುಳ್ಳು ಆರೋಪವನ್ನು ಅವರು ಹೊರಿಸಿದ್ದಾರೆ. ಇಲ್ಲಿ ಬಂದಿರುವಂತ ಎಲ್ಲ ತಾಯಂದಿರು ಶ್ರಾವಣ ಮಾಸದ ಈ ಒಂದು ಸಮಯದಲ್ಲಿ ನೀವು ಬಾಗಿನವನ್ನ ಸ್ವೀಕಾರ ಮಾಡ್ತಾ ಇದ್ದೀರಿ. ಶ್ರಾವಣ
ಮಾಸದಲ್ಲಿ ಪೂಜೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೊಳ್ಳುವಂತ, ನಿಮ್ಮ ಮನಸ್ಸಿಗೆ ಬಂದಂತ ದೇವರಲ್ಲಿ ನೀವು ನಿಮ್ಮ ಇಷ್ಟಾರ್ಥಗಳಿಗೆ ಪೂಜೆ ಮಾಡುವಂತವಾಗ ಬೇಡ್ಕೊಳ್ಳುವಂತ ಸಮಯದಲ್ಲಿ ನಮ್ಮ ಬಸವರಾಜಣ್ಣನವರು ಕೂಡ ಅತಿ ಶೀಘ್ರವಾಗಿ ಈ ಒಂದು ಆರೋಪದಿಂದ ಅವ್ರು ಮುಕ್ತರಾಗಬೇಕು ಅನ್ನುವಂಥದ್ದು ನಾವೆಲ್ಲರೂ ಕೇಳ್ಕೋಬೇಕಾಗತ್ತೆ. ನಾವು ಆ ಒಂದು ಸಂಕಲ್ಪವನ್ನು ಸಹ ನಾವು ಮಾಡ್ಬೇಕಾಗತ್ತೆ. ಇಲ್ಲಿ ಬಂದಿರೋಂತ ಎಲ್ಲ ಸಹೋದರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮೆಲ್ಲರ ಬೆಂಬಲ ಬಸವರಾಜಣ್ಣನ್ಗೆ ಯಾವಾಗ್ಲೂ ಹೀಗೆ ಇರ್ಬೇಕು. ಅವ್ರು ಏನ್ ಕೇವಲ ಚುನಾವಣೆ ಇದೆ ಅಂತ ಹೇಳಿ ಅಥವಾ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಈ ರೀತಿಯ ಬಾಗಿನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇಲ್ಲ. ಸುಮಾರು 14 ವರ್ಷದಿಂದ ಈ ಬಾಗಿನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ನನ್ನ ಕ್ಷೇತ್ರದ ಹೆಣ್ಮಕ್ಳು ಎಲ್ಲರೂ ಸಂತೋಷವಾಗಿರ್ಬೇಕು ಅಂತ ಹೇಳಿ ಈ ರೀತಿಯ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಈಗ ಅವರು ನೊಂದಿರೋ ಅಂತ ಸಮಯದಲ್ಲಿ ಅವ್ರ ಜೊತೆಗೆ ಅವರ ಕುಟುಂಬದ ಜೊತೆಗೆ ನಾವೆಲ್ಲರೂ ಇರಬೇಕು ಅಂತ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತಿನ ಈ ಕಾರ್ಯಕ್ರಮದ ಆಯೋಜಕರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಮಂತ್ರಿಗಳು, ಕೊಡುಗೆ ದಾನಿಗಳು, ಕಳೆದ 16-17 ವರ್ಷಗಳಿಂದ ವರಮಹಾಲಕ್ಷ್ಮಿ ಮತ್ತು ಗೌರಿ ಹಬ್ಬದ ಪ್ರಯುಕ್ತ ಈ ಕ್ಷೇತ್ರದ ಜನತೆಗೆ ಬಾಗನವನ್ನ ಕೊಡ್ತಾ ಬಂದಿರತಕ್ಕಂತ ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರಾದಂತ ಬೈತಿ ಬಸವರಾಜ್ ಅವರೇ, ಈ ಕ್ಷೇತ್ರದ ಸಂಸದರು, ಕೇಂದ್ರದ ಮಂತ್ರಿಗಳು, ಭಾರತೀಯ ಜನತಾ ಪಾರ್ಟಿಯ ನಾಯಕರು, ನಮ್ಮೆಲ್ಲರೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರೇ, ಬೆಂಗಳೂರು ಉತ್ತರದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಹರೀಶ್ ಅವರೇ, ಈ ಕ್ಷೇತ್ರದ ಅಧ್ಯಕ್ಷರಾದಂಥ ಮುನೇಗೌಡರವರೇ, ಈಗ ತಾನೇ ಭಾಷಣ ಮಾಡಿದಂತ ಶ್ರೀಮತಿ ಗೀತಾ ಅವರೇ, ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಎಲ್ಲ ನಾಯಕರುಗಳೇ, ಯಾರು ಸಹಿತ ಅನ್ಯತಾ ಭಾವಿಸಬಾರ್ದು. ಗೊತ್ತಾಗಿದೆ ಮೇಡಮ್ ಹೋಗ್ಬೇಕು ಅಂತ ಹೇಳಿದರೆ, ಆದ್ರೂ ನಾನು ಕ್ಷೇತ್ರದ ಮುಖಂಡರಾಗಿ ಒಂದೆರಡು ಮಾತಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತಿಲ್ಲಿ ನಿಂತಿದ್ದೀನಿ. ಬಂಧುಗಳೇ, ಕಳೆದ 14-15 ವರ್ಷಗಳಿಂದ ಬೈತಿ ಬಸವರಾಜ್ ಅವರು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಆಶೀರ್ವಾದವನ್ನ ಕೇಳ್ತಾ ಇದ್ದಾರೆ. ಅವರು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಯಾವುದೇ ಹೆಸರಿಗೋಸ್ಕರ ಮಾಡ್ತಾ ಇರಲಿಲ್ಲ. ನಾನು ಸಹಿತ ಅವತ್ತು ವಿರೋಧ ಪಕ್ಷದ ನಾಯಕನಾಗಿದ್ದಂತ ಸಂದರ್ಭದಲ್ಲಿ ಇವರು ಮಾಡ್ತಾ ಇದ್ದಂತ ಅನೇಕ ಕೆಲಸಗಳ ಬಗ್ಗೆ ಟೀಕೆಯನ್ನು ಮಾಡಿದ್ದೇನೆ, ಅನೇಕ ಕೆಲಸಗಳ ಬಗ್ಗೆ ಹೊಗಳಲಿಕ್ಕೆ ತೆಟ್ಟಿದ್ದೇನೆ. ಇವರು ಅದ್ಭುತವಾದಂತ ಈ ಕಾರ್ಯಕ್ರಮವನ್ನು ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತಿ ಆಗಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ, ತಾಲೂಕು ಬೋರ್ಡ್ ಮೆಂಬರ್ ಆಗಿ, ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ, ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ, ಈ ಕ್ಷೇತ್ರದ ಶಾಸಕರಾಗಿ, ಮಂತ್ರಿಯಾಗಿ 2018ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ವಿಚಾರವನ್ನ, ತತ್ವವನ್ನ ಒಪ್ಪಿ ಭಾರತೀಯ ಜನತಾ ಪಾರ್ಟಿಗೆ ಬಂದಿರ್ತಕ್ಕಂಥ ಬೈತಿ ಬಸವರಾಜ್ ಅವರು ಅಭಿವೃದ್ಧಿ ಕಾರ್ಯಗಳ ಮಾಡುವುದರ ಜೊತೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಮಾಡುವಂತ ಸಂದರ್ಭದಲ್ಲಿ ಮೊನ್ನೆ ದಿವಸ ವಿರೋಧ ಪಕ್ಷದವರು ನಾವೇ ಕರ್ಕೊಂಡ್ ಬಂದಿದ್ದವನ್ನ ಈ ಕ್ಷೇತ್ರದ ಏಕೃಷ್ಣವನ್ನ ವಿರುದ್ಧ ಅನೇಕ ಹೋರಾಟಗಳನ್ನು ಮಾಡಿದ್ದೇನೆ. ಈ ಕ್ಷೇತ್ರದ ಮಾಜಿ ಮಂತ್ರಿಗಳಾಗಿದ್ದಂತ ಏಕೃಷ್ಣಪ್ಪನವರಿಗೆ ಕೆರೆಗಳ, ಭೂಮಿಗಳ ಅಂತೇಳಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಅವ್ರ ಮುಂದೆ ಧರಣಿಯನ್ನು ಮಾಡಿದ್ದೇನೆ. 2003ರಲ್ಲಿ ನಗರಸಭೆಯಲ್ಲಿ 132 ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ವಿ ರಾಮಚಂದ್ರ ರೆಡ್ಡಿ, ನಾನು ಮತ್ತೆ ಮೋಹನ್ ರಾವ್ ಅವರು 20 ರೂಪಾಯಿನ ಬಾಂಡ್ ಪೇಪರ್ ಅಫಿಡವಿಟ್ ಮಾಡಿ ಲೋಕಾಯುಕ್ತಕ್ಕೆ ಹಾಕಿ 62 ಕೋಟಿ ಹಗರಣವನ್ನು ಮಾಡಿದ್ದಾರೆ. ಇವತ್ತು ಏನು ಹೈಮಾಸ್ ಇದೆ, ಅವತ್ತು 2,20,000ಕ್ಕೆ 7,70,000 ರೂಪಾಯಿ ಬಿಲ್ ಮಾಡಿ ಭ್ರಷ್ಟಾಚಾರದ ರೂವಾರಿಗಳು ಯಾರು ಅಂತ ಹೇಳಿದ್ರೆ ಇವತ್ತು ಯಾರು ನಮ್ಮ ವಿರುದ್ಧ ಮಾತಾಡ್ತಿದ್ದಾರೋ ಅವರು ಅನ್ನತಕ್ಕಂಥದ್ದನ್ನ ಪ್ರೂವ್ ಮಾಡಿದ್ದಾರೆ. ಇವತ್ತು ಬೈತಿ ಬಸವರಾಜ್ ಅವರು ಇಂಥ ಕಾರ್ಯಕ್ರಮವನ್ನು ಮಾಡಿ ತಮ್ಮೆಲ್ಲರ ಆಶೀರ್ವಾದವನ್ನು ಕೇಳ್ತಾ ಇದ್ದಾರೆ. ಇವತ್ತು ನಮಗೆ ಮಹಿಳೆಗೆ ಬಹಳ ಪ್ರಾಮುಖ್ಯತೆ ಇದೆ. ಯಾರು ಮನೆ ಬಂದ್ರೆ ಅರ್ಥ ಮಾಡ್ಕೊಡ್ತೀವಿ, ಅವರಿಗೆ ನಮಸ್ಕಾರವನ್ನು ಮಾಡ್ತೀವಿ, ಅವರ ಆಶೀರ್ವಾದವನ್ನ ಕೇಳ್ತೀವಿ. ನಾವೆಲ್ಲರೂ ಸಹಿತ ಬಸವರಾಜ್ ಅವರ ಪರ ಇದ್ದೇವೆ. ಬಸವರಾಜ್ ಅವ್ರನ್ನ
ಯಾವುದಕ್ಕೂ ಸಹಿತ ಹಿಂದೆಡಬೇಡಿ. ನೀವು ಏನೆಲ್ಲ ಕಾರ್ಯಕ್ರಮ ಮಾಡ್ತಿದ್ರಿ ಅವೆಲ್ಲವನ್ನ ಹೆಚ್ಚಿನ ರೀತಿಯಲ್ಲಿ ಮಾಡಿ ನಮ್ಮೆಲ್ಲರ ಆಶೀರ್ವಾದ ಇದೆ. ನಾವು ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ದಿವಸ ಮತ್ತು ಗೌರಿ ಹಬ್ಬದ ದಿವಸ ನಿಮ್ಮ ಹೆಸರೇಳಿ ಈ ಕ್ಷೇತ್ರದಲ್ಲಿ ಬೈಟಿ ಬಸವರಾಜ್ ಅವರು ನಿರಂತರವಾಗಿ MLA ಆಗಿರ್ಬೇಕು. ಅದಕ್ಕೆ ನಾವೆಲ್ಲರೂ ಸಹಿತ ತಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಪ್ರತಿಜ್ಞೆಯನ್ನು ಮಾಡ್ತಾ ನಾವೆಲ್ಲರೂ ಸಹಿತ ಅವ್ರು ಕೊಡ್ತಕ್ಕಂಥ ಭಾಗವನ್ನು ತಗೊಂಡು ಅವ್ರಿಗೆ ಸಂಪೂರ್ಣವಾದಂತ ಆಶೀರ್ವಾದವನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಭೈರತಿ ಬಸವರಾಜ್ ಅವರಿಗೆ ಬಲೋ ಭಾರತ್ ಮಾತಾ ಕಿ. ಈ ಕಾರ್ಯಕ್ರಮದ ಆಯೋಜಕರು ನಮ್ಮ ನಿಮ್ಮೆಲ್ಲರ ಅಣ್ಣ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಉಪಾಧ್ಯಕ್ಷರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ ಸನ್ಮಾನ್ಯ ಭೈರತಿ ಬಸವರಾಜ್ ಅವರೇ, ಅವರ ಕೆಲಸಕ್ಕೆ ನಿರಂತರವಾಗಿ ಬೆಂಬಲವನ್ನು ಕೊಡ್ತಾ ನೀವು ಮನೆಗೆ ಹೋದಾಗೆಲ್ಲ ನಿಮ್ಮನ್ನು ಕರೆದು ಆತಿಥ್ಯವನ್ನ ಕೊಡ್ತಾ ಇರುವಂತ ಅವರ ಶ್ರೀಮತಿಯವರಾದ ಪದ್ಮಾವತಿ ಬಸವರಾಜ್ ಅವರೇ, ಜಿಲ್ಲೆಯ ಅಧ್ಯಕ್ಷರು, ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮೇಯರು ಆಗಿರುವಂತಹ ಸನ್ಮಾನ್ಯ ಹರೀಶ್ ಅವರೇ, ಮಹಿಳಾ ಮೋರ್ಚಾದ ರಾಜ್ಯದ ಅಧ್ಯಕ್ಷೆಯಾಗಿ ಕೆಲಸ ಮಾಡಿರುವಂತಹ ಈ ಕ್ಷೇತ್ರದ ನಾಯಕಿಯೂ ಆಗಿರುವಂತಹ ಗೀತಾ ವಿವೇಕಾನಂದ ಅವರೇ, ಈ ಕ್ಷೇತ್ರದ ಮುಖಂಡರಾಗಿರುವಂತ ನಮ್ಮ ಹಿರಿಯರು ಆಗಿರುವಂತ ಸಚ್ಚಿದಾನಂದ ಮೂರ್ತಿ ಅವರೇ, ಕ್ಷೇತ್ರದ ಅಧ್ಯಕ್ಷರಾಗಿರುವಂತ ಮುನೇಗೌಡ್ರೆ, ಮಹಿಳಾ ಮೋರ್ಚಾದ ನಿಮ್ಮೆಲ್ಲರ ಹತ್ರ ಬರ್ತಾರೆ ಅವರು, ಬರ್ತಾರೆ ಇಲ್ಲ ಗೌರಮ್ಮನವರು? ಗೌರಮ್ಮನ ಪರಿಚಯ ಇದೆಯೋ ಇಲ್ಲ? ಇದೆ ಅಲ್ಲ ಗೌರಮ್ಮನವರೇ? ವೇದಿಕೆಯಲ್ಲಿರುವಂತ ನಮ್ಮೆಲ್ಲ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರೇ, ಪಕ್ಷದ ಅನ್ಯಾಯದ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಎಲ್ಲ ಹಿರಿಯರೇ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂತ ನನ್ನೆಲ್ಲ ತಾಯಂದ್ರೆ, ಮಾಧ್ಯಮದ ಸ್ನೇಹಿತರೆ ಮತ್ತು ತಾಯಂದ್ರನ್ನ ಕರ್ಕೊಂಡು ಬಂದಿರುವಂತ ನಮ್ಮ ಎಲ್ಲ ಬೂತಿನ ಅಧ್ಯಕ್ಷರೇ, ವಾರ್ಡಿನ ಅಧ್ಯಕ್ಷರೇ, ಶಕ್ತಿ ಕೇಂದ್ರದ ಅಧ್ಯಕ್ಷರೇ, ನಮ್ಮೆಲ್ಲ ಹಿರಿಯರೇ, ನಮ್ಮೆಲ್ಲ ಅಣ್ಣ ತಮ್ಮಂದ್ರು, ನಿಮ್ಮೆಲ್ಲರನ್ನ ಕರ್ಕೊಂಡು ಬರುವಂತ ಜವಾಬ್ದಾರಿಯನ್ನು ಹೊತ್ತು ನಿಮ್ಮ ಮಧ್ಯೆ ಕೂತಿದ್ದಾರೆ. ಎಲ್ಲರಿಗೂ ನಾನು ನಮನವನ್ನ ಸಲ್ಲಿಸ್ತಾ ಇದ್ದೀನಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದ್ರನ್ನ ನೀವು ಕರ್ಕೊಂಡು ಬರಕ್ಕೆ ಸಹಾಯ ಮಾಡಿದ್ದೀರಿ ಎಲ್ಲ ಹಿರಿಯರೇ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವರಮಹಾಲಕ್ಷ್ಮಿಯ ಹಬ್ಬದ ಸಲುವಾಗಿ ನಿಮ್ಮೆಲ್ಲರಿಗೆ ಬಾಗಿನವನ್ನ ಕೊಡಬೇಕು ಅಂತ ಹೇಳಿ MLA ಅವರು ತೀರ್ಮಾನ ಮಾಡಿ ನಿಮ್ಮನ್ನಿಲ್ಲಿ ಕರೆಸಿದ್ದಾರೆ. ನಮ್ಮ ಪಕ್ಷದ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿಯ ಹಿತೈಷಿಗಳು, ನರೇಂದ್ರ ಮೋದಿ ಅವರಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ, ಭೈರತಿ ಬಸವರಾಜ್ಗೆ ಹಿತವನ್ನು ಬಯಸುವಂತ ಎಲ್ಲ ತಾಯಂದ್ರಿಗೆ ಬಂದಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ರತಿ ವರ್ಷದಂತೆ ನಾವು ಆಶೀರ್ವಾದವನ್ನ ಮಾಡಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ನಾನು ಮೊದಲ ಬಾರಿಗೆ ಇಲ್ಲಿ ಬರ್ತಿದ್ದೀನಿ ಅನ್ನುವಂಥವ್ರು ಒಂದ್ಸಾರಿ ಕೈ ಎತ್ತಿ. ಮೊದಲ ಬಾರಿಗೆ ಬರ್ತಾ ಇದ್ದೀನಿ. ಎಲ್ಲರೂ ಪದೇ ಪದೇ ಬರುವಾಗ ನಾನು ಪ್ರತಿ ಸರ್ತಿ ಬರ್ತಾ ಇದ್ದೀನಿ ಅನ್ನೋದು ಕೈ ಎತ್ತಿ ಒಂದ್ಸಾರಿ. ಬಲಿದಾನವಾಗಿ ದೇಶದ ಒಳಗೆ ಅವರ ಶರೀರವನ್ನ ತಂದಾಗ ನಮ್ಮೆಲ್ಲರ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಯಾಕೆ? ಅವನು ನಮ್ಮ ಮಗ ಅಲ್ಲ, ಆದ್ರೆ ಈ ದೇಶದ ಮಗ, ದೇಶದ ಸಲುವಾಗಿ ಪ್ರಾಣ ತೆತ್ತಿದ್ದಾನೆ, ನಮ್ಮ ರಕ್ಷಣೆ ಮಾಡೋದಕ್ಕೆ ಪ್ರಾಣ ತೆತ್ತಿದ್ದಾನೆ ಅಂತ ನಾವು ಅನ್ಕೊಂತೀವಿ. ಅಂತ ದೇಶ ಇದು, ಅಂತ ದೇಶಭಕ್ತರ ದೇಶ ಇದು. ಭಾರತೀಯ ಜನತಾ ಪಾರ್ಟಿ ಇವತ್ತು ಅಂತ ಸೈನಿಕರಿಗೆ ಗೌರವ ಕೊಡುವಂತ ಕೆಲಸವನ್ನ, ಸೈನಿಕರ ಇಚ್ಛೆಯನ್ನ ಅರಿತು ಅವರಿಗೆ ಗೌರವ ಕೊಡಬೇಕು, ಅವರಿಗೆ ಒಳ್ಳೆ ಸಂಬಳವನ್ನು ಕೊಡಬೇಕು, ಅವರ ಮನೆ ಮಂದಿಗೆ ರಕ್ಷಣೆಯನ್ನು ಕೊಡಬೇಕು, ಅವರ ಪ್ರಾಣಕ್ಕೆ ಕೂಡ ಗೌರವ ಸಿಗಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡಿದಂತ ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಸರ್ಕಾರ. ಅದಕ್ಕಾಗಿ
ಪಡಬೇಕು ತಾಯಿ ಅಂದ್ರೆ. ಅದಕ್ಕಾಗಿ ನಾವು ಹೆಮ್ಮೆ ಪಡಬೇಕು. ಹಲವಾರು ಜನ ಭಾರತೀಯ ಜನತಾ ಪಾರ್ಟಿ ಸೇರಿದ್ರು. ಯಾಕೆ ಸೇರಿದ್ರು? ನಮ್ಮ ಬಸವರಾಜ ಅನ್ನುವಂಥವ್ರು ಭಾರತೀಯ ಜನತಾ ಪಾರ್ಟಿ ಸೇರಿದ್ರು. ಅವರಿಗೆ ಕಾಂಗ್ರೆಸ್ ಅಲ್ಲಿ ಇದ್ರು ಅಧಿಕಾರ ಸಿಕ್ತಿತ್ತು, ಕಾಂಗ್ರೆಸ್ ಅಲ್ಲಿ ಇದ್ರು ಅವರು ಮಂತ್ರಿ ಆಗ್ತಾ ಇದ್ರು. ಆದ್ರೆ ಭಾರತೀಯ ಜನತಾ ಪಾರ್ಟಿಗೆ ಅವರು ಬಂದಿರುವಂತದ್ದು ಇದು ದೇಶಭಕ್ತರ ಪಾರ್ಟಿ, ಇದು ನರೇಂದ್ರ ಮೋದಿಯ ಪಾರ್ಟಿ. ಇಲ್ಲಿ ಅಧಿಕಾರ ಸಿಗಲಿ ಸಿಗದೇ ಇರಲಿ, ನಾನು ಈ ದೇಶದ ಸಲುವಾಗಿ ಕೆಲಸ ಮಾಡ್ತೀವಿ ಅಂತ ಹಲವಾರು ಜನ ವೇದಿಕೆಯಲ್ಲಿರುವರು, ವೇದಿಕೆ ಕೆಳಗಿರುವರು ಬಿಜೆಪಿ ಬಂದಿದ್ದೀರಾ. ಅದಕ್ಕಾಗಿ ಈ ದೇಶವನ್ನ ಉಳಿಸುವಂತ ಕೆಲಸ ಮಾಡಬೇಕಾಗಿದೆ. ನಾವು ಏನ್ ಮಾಡ್ಬೋದು? ಇಲ್ಲಿ ಎಷ್ಟು ಜನ ನೀವು ಪ್ರತಿದಿನ ಬಸ್ಸಲ್ಲಿ ಹೋಗುವವರಿದ್ದೀರಿ? ಕೇವಲ 5 ಕೆಜಿ ಅಕ್ಕಿಯನ್ನ ಕೊಟ್ಟು 5 ಕೆಜಿ ಅಕ್ಕಿ ಆದ್ದು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಮುಂದಿನ 2030 ತನಕ ಕೂಡ ಈ ದೇಶದ 80 ಕೋಟಿ ಮನೆಗಳಿಗೆ 80 ಕೋಟಿ ಜನಕ್ಕೆ ನಾನು 5 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು. ಇವತ್ತು ಕರ್ನಾಟಕಕ್ಕೆ ಬರ್ತಾ ಇರುವ ಅಕ್ಕಿ ಅದು ನರೇಂದ್ರ ಮೋದಿ ಅವರ ಅಕ್ಕಿ, ಸಿದ್ದರಾಮಯ್ಯ ಅವರ ಅಕ್ಕಿ ಅಲ್ಲ. ಘೋಷಣೆ ಮಾಡಿದ್ರು, ನಿಮ್ಗೆ ಏನು ಸಿಗ್ತಾ ಇಲ್ಲ. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ತಾಯಂದಿರೆ, ಕಳೆದ 2 ವರ್ಷದಲ್ಲಿ ನಿಮ್ಗೆ ಏನು ಲಾಭ ಸಿಕ್ಕಿದೆ? ನಿಮಗೆ ಯಾವ ಯೋಜನೆ ಬಂದಿದೆ? ಯಾವ ರಸ್ತೆ ರಿಪೇರಿ ಮಾಡಕ್ಕಾಗ್ತಿದೆ? ನಮ್ಮ ಸರ್ಕಾರದಾಗ ಬಸವರಾಜನವರು ಜಗಳ ಆಡಿ ಅವರು ಸ್ವತಃ ಮಂತ್ರಿ ಇದ್ರು, ಎಲ್ಲ ಇಲಾಖೆಯಲ್ಲಿ ಹೋಗಿ ಜಗಳಾಡಿ ದುಡ್ಡು ತರ್ತಾ ಇದ್ರು. ಇವತ್ತು ಯಾರಿಗೆ ಜಗಳ ಆಡೋಣ? ಯಾರಿಗೆ ಕೇಳಿದ್ರೆ ದುಡ್ಡೇ ಇಲ್ಲ ಅಂತಾರೆ. ಅಂತ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಇದೆ. ಷಡ್ಯಂತ್ರ ಮಾಡುವ ಸರ್ಕಾರ, ಪಿತೂರಿ ಮಾಡುವ ಸರ್ಕಾರ, ಕೇಸ್ ಆಗ್ತಾ ಇರುವಂತ ಸರ್ಕಾರ, ಜನರ ನೆಮ್ಮದಿಯಾಗಿ ಬದುಕಕ್ಕೆ ಬಿಡದಂತ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಇದರ ವಿರುದ್ಧ ಇವತ್ತು ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ. ಅದಕ್ಕಾಗಿ ತಾಯಂದಿರಿಗೆ ನಾನು ವಿನಂತಿ ಮಾಡ್ತೀನಿ, ವರಮಹಾಲಕ್ಷ್ಮಿ ಅಂತಂದ್ರೆ ನಮ್ಮನ್ನು ಶಕ್ತಿ ಅಂತ ಪೂಜೆ ಮಾಡಿದವರು ನಮ್ಮ ಹಿರಿಯರು. ವಿದ್ಯೆಗೆ ನಾವು ದೇವರು ಸರಸ್ವತಿ, ಹಣಕ್ಕೆ ನಾವೇ ದೇವರು ಲಕ್ಷ್ಮಿ, ಶಕ್ತಿಗೆ ನಾವೇ ದೇವರು ದುರ್ಗೆ. ದುರ್ಗೆಯ, ಲಕ್ಷ್ಮಿಯ, ಸರಸ್ವತಿಯ ರೂಪವನ್ನು ತಾಯಿಯಂದ್ರಲ್ಲಿ ಕಂಡಂತವರು ನಮ್ಮ ಹಿರಿಯರು. ಅದಕ್ಕಾಗಿ ಇಲ್ಲಿ ಹೆಸರನ್ನು ಇಟ್ರು. ನದಿಗೆ ಮಹಿಳೆಯರ ಹೆಸರು ಯಾವುದು ಒಳ್ಳೆದಿದೆಯೋ ಅದಕ್ಕೆ ಮಹಿಳೆ ಅಂತ ಕರೆದ್ರು, ಅದಕ್ಕೆ ಸ್ತ್ರೀ ಅಂತ ಕರೆದ್ರು. ಅದಕ್ಕಾಗಿ ಇವತ್ತು ನಮ್ಗೆ ಶಕ್ತಿ ಇದೆ, ನಮ್ಮ ವ್ಯವಸ್ಥೆಯನ್ನು ಬದಲಾಯಿಸುವಂತ ಶಕ್ತಿ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿಗೆ ಬೇಕು. ನಿಮ್ಮೆಲ್ಲರ ಆಶೀರ್ವಾದ ಅಣ್ಣ ಬಸವರಾಜ ಅಣ್ಣನವರಿಗೆ, ಶ್ರೀಮತಿ ಭದ್ರಾವತಿ ಬಸವರಾಜ ಅವರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರ ಕಳಿಸಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನ ನೀವು ಕೊಡಬೇಕು. ಇದು ಕೇವಲ ಸಾಂಕೇತಿಕ. ವರಮಹಾಲಕ್ಷ್ಮಿಯಲ್ಲಿ ಒಂದು ಬಾಗಿನ ಕೊಟ್ರೆ ಜೀವನ ಪೂರ್ತಿ ಬರಲ್ಲ. ಆದ್ರೆ ಆ ಭಾವನೆಯನ್ನು ನೀವು ಗುರುತಿಸಬೇಕು, ಆ ವಿಚಾರವನ್ನು ಗುರುತಿಸಬೇಕು. ಓಟಿಗಾಗಿ ಕೊಡುವಂತದಲ್ಲ. ಓಟಿಗಾಗಿ ಕೊಡುವವರು ಚುನಾವಣೆ ಬರ್ತಾ ಇರುವಾಗ 1 ವರ್ಷದಲ್ಲಿ ಕೊಡ್ತಾರೆ. ಆದ್ರೆ ಕಳೆದ 16 ವರ್ಷದಿಂದ ನಿರಂತರವಾಗಿ ಈ ಕೆಲಸವನ್ನ ಅವರು ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಅವರಿಗೆ ಇರಲಿ ಅನ್ನುವಂಥದ್ದನ್ನ ಕೇಳ್ತಾ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಶಾಸಕರು ಮಾಜಿ ಮಂತ್ರಿಗಳಾದ ಶ್ರೀ ಬೈರಿ ಬಸವರಾಜ್ ಅವರೇ, ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತ ಕೇಂದ್ರ ಸಚಿವರು, ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಕುಮಾರಿ ಶೋಭಕ್ಕ ಅವರೇ, ಹಿರಿಯರು ಮುಖಂಡರು ಆದಂತ ಸಚ್ಚಿದಾನಂದ ಮೂರ್ತಿ ಅವರೇ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾದ ಬಾದು ರಂಗಸ್ವಾಮಿ ಅವರೇ, ಜಿಲ್ಲೆಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಆಶಾ ರಾವ್ ಅವರೇ, ಗೀತಾ ವಿವೇಕಾನಂದ ಅವರೇ, ಈ ಮಂಡಲದ ಅಧ್ಯಕ್ಷರಾದ ಮುನೇಗೌಡ್ರೆ, ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಗೌರವ್ನವರೇ, ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ, ಸಮಾಜದಲ್ಲಿ 3 ತರ ಜನ ಇರ್ತಾರೆ. ಮೊದಲನೇ ತರ ಜನ ನನ್ನದು ನನಗೆ, ನಿನ್ನದು ನಿನಗೆ ಅಂತ. 2ನೇ ತರ ಜನ ಇರ್ತಾರೆ, ಅವ್ರು ಒಂಥರ ಜಾಸ್ತಿ ಆಗ್ಬಿಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಇವತ್ತು. ಅವ್ರು ಯಾರಪ್ಪ ಅಂದ್ರೆ ನನ್ನದು ನನಗೆ, ನಿನ್ನದು ನನಗೆ ಅಂತ ಹೇಳುವಂತ ಜನ. 3ನೇ ತರ ಜನ ಇರ್ತಾರೆ, ಅವ್ರು ಒಂಚೂರು ಕಮ್ಮಿ ಆಗ್ತಾ ಹೋಗ್ತಾ ಇದ್ದಾರೆ, ನಶಿಸಿ ಹೋಗ್ತಾ ಇದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ನಿನ್ನದು ನಿನಗೆ, ನನ್ನದು ನಿನಗೆ ಅಂತ ಹೇಳುವಂತ ಜನ. ಆ ಒಂದು ಪಂಕ್ತಿಗೆ ಸೇರುವಂತ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ನಮ್ಮ ಜನಪ್ರಿಯ ಶಾಸಕರಾದ ಬೈರತಿ ಬಸವರಾಜ್ ಅವರು. ಅವರಿಗೆ ಒಂದು ದೊಡ್ಡ ಅಭಿನಂದನೆಗಳು. ಕಳೆದ 14 ವರ್ಷದ ಭಾಗ್ಯವನ್ನ ಕೊಡ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಜನ ಅವ್ರ ಬಗ್ಗೆ
ಮಾತು ಹೇಳಿದ್ದೆ ಅವ್ರಿಗೆ, ಅಣ್ಣ ನೀವು ಮಾಡುವಂತ ಕೆಲಸದಲ್ಲಿ ಒಂಚೂರು ದೋಷ ಇಲ್ಲ ಅಂತ ಶ್ರೀರಾಮಚಂದ್ರನಿಗೆ ಬಿಡದಂತ ಜನ ಇವರು, ಅಂತ ಕೃಷ್ಣನ್ಗೆ ಬಿಡದಂತ ಜನ ಇವರು. ನಿನ್ ಬಿಡ್ತಾರ ತಲೆ ಕೆಡ್ಸ್ಕೊಬೇಡಿ ಅಂತ ಧರ್ಮಸ್ಥಳದಲ್ಲೇ ಬಿಡ್ದಿರಂತ ಜನ ಇವರು. ನೀವ್ ಆರಾಮಾಗಿರ್ರಿ. ನಿಮಗೆ ನಿಮ್ಮ ಕ್ಷೇತ್ರದ ಎಲ್ಲ ಮಹಾಲಕ್ಷ್ಮಿಯರ ಎಲ್ಲ ಜನರ ಕೃಪಾ ಕಟಾಕ್ಷ ಇದೆ, ಆಶೀರ್ವಾದ ಇದೆ. ಅದು ಇರೋವರೆಗೂ ಯಾರು ಏನು ನಿಮ್ಮನ್ನು ಮಾಡಕ್ಕಾಗಲ್ಲ ಅಂತ. ಕೊನೆಯದಾಗಿ ಎಲ್ಲ ನಮ್ಮ ಹೆಣ್ಮಕ್ಳೇ ಬಂದಿದ್ದೀರ. ಒಂದು 8 ವರ್ಷದ ಹುಡುಗ ಬಂದು ಅವ್ರ ಅಮ್ಮನಿಗೆ ಐ ಲವ್ ಯು ಅಂದ್ರೆ ಏನಪ್ಪ ಚಾಕ್ಲೇಟ್ ಬೇಕಾ ಬಿಸ್ಕೆಟ್ ಬೇಕಾ ಅಂತ ಹೇಳ್ತೀವಿ. ಅದೇ 15 ವರ್ಷದ ಹುಡುಗ ಬಂದು ಐ ಲವ್ ಯು ಮಮ್ಮ ಅಂದ್ರೆ ನನ್ನ ಕೇಳ್ಬೇಡ ನಿಮ್ಮ ಅಪ್ಪನ ಕೇಳೋ ದುಡ್ಡು ಅಂತೀವಿ. 28 ವರ್ಷದ ಹುಡುಗ ಬಂದು ತಿರ್ಗಿ ಅವ್ರ ಅಮ್ಮನಿಗೆ ಐ ಲವ್ ಯು ಮಮ್ಮ ಅಂದ್ರೆ ಏನ್ ಲವ್ವ ಅಂತ ಕೇಳ್ತಾರೆ. 38 ವರ್ಷಕ್ಕೆ ಬಂದು ಹುಡುಗ ತಿರ್ಗ ಐ ಲವ್ ಯು ಮಾ ಅಂತ ಒಂಚೂರು ಜೋರಾಗಿ ನಾಕ್ ಹೇಳ್ದ. ನಾನು ಹೇಳಿದೆ ಅವಳನ್ನ ಮದುವೆ ಮಾಡ್ಕೊಬಿಡತ್ತ, ನನ್ನ ಮಾತು ಕೇಳಲಿಲ್ಲ. ಅದೇ 38 ವರ್ಷ ಅವ್ನು ಬಂದು ಅವ್ರ ಅಮ್ಮನ ಪಕ್ಕ ಕೂತ್ಕೊಂಡು ಪ್ರೀತಿಯಿಂದ ಐ ಲವ್ ಯು ಮಾ ಅಂದ್ರೆ ನಿಮ್ಮ ಅಪ್ಪ ಹೇಳೋದು ಯಾವ್ದಕ್ಕೂ ಸೈನ್ ಹಾಕ್ಬೇಡ ಅಂತ. ಐ ಲವ್ ಯು ಒಂದೇ, ಆದ್ರೆ ಯಾವ ಹಂತದಲ್ಲಿ ಏನೇನು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತು ತಾವೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಬೈರತಿ ಬಸವರಾಜ್ ಅವರಿಗೆ ತಾವೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಬೆಂಗಳೂರು, ಜೈ ಶ್ರೀರಾಮ್. ಕೆಲವು ಮಾತುಗಳನ್ನ ಆಡಲೇಬೇಕು. ಹಾಗಾಗಿ ಎಲ್ಲ ನಮ್ಮ ಮುಖಂಡರು ಬಂದಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರೆಲ್ಲರೂ ಕೂಡ ಒಂದು 10 ನಿಮಿಷ ಶಾಂತಚಿತ್ತರಾಗಿ ನನ್ನ ಮಾತುಗಳನ್ನು ಕೇಳಬೇಕಂತೇಳಿ ಮನವಿಯನ್ನು ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ತಮ್ಮನ್ನ ಕುರಿತು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯ ಜನಪರ ಯೋಜನೆಗಳನ್ನ ಈಗ ತಾನೇ ತಮ್ಮ ಮುಂದಿಟ್ಟಿದ್ದಂತ ಕೇಂದ್ರ ಸಚಿವರು, ಬೆಂಗಳೂರು ಉತ್ತರ ಲೋಕಸಭಾ ಸಂಸದರು, ಹಿರಿಯರು ಆದಂತ ಸನ್ಮಾನ್ಯ ಕುಮಾರಿ ಶೋಭಾ ಕರಂದ್ಲಾಜೆ ಅವರೇ, ಈಗ ತಾನೇ ಕೆಲವು ವಿಚಾರಗಳನ್ನ ವ್ಯಕ್ತಪಡಿಸಿದಂತ ನನ್ನ ಆತ್ಮೀಯರು, ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮಹಾಪೌರರು, ಬೆಂಗಳೂರು ಉತ್ತರ ಜಿಲ್ಲೆಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ಸನ್ಮಾನ್ಯ ಹರೀಶ್ ಅವರೇ, ಈ ಕ್ಷೇತ್ರದ ವಿಚಾರದ ಬಗ್ಗೆ ಅನೇಕ ವಿಚಾರಗಳನ್ನ ತಮ್ಮ ಮುಂದೆ ಬಿಚ್ಚಿಟ್ಟಂತ ಹಿರಿಯರು, ಬ್ರಾಹ್ಮಣ ಮಹಾಸಭಾದ ಮಂಡಲದ ಮಾಜಿ ಅಧ್ಯಕ್ಷರು, ನನ್ನ ಆತ್ಮೀಯರಾದಂತಹ ಸಚ್ಚಿದಾನಂದ ಮೂರ್ತಿ ಅವರೇ, ರಾಜ್ಯ ಮಹಿಳಾ ಮೋರ್ಚೆ ನಿಕಟಪೂರ್ವ ಅಧ್ಯಕ್ಷಿನಿ ನನ್ನ ಸೋದರಿಯಾದಂಥ ಗೀತಾ ವಿವೇಕಾನಂದ ಅವರೇ, ಬೆಂಗಳೂರು ಉತ್ತರ ಜಿಲ್ಲೆಯ ಮಹಿಳಾ ಅಧ್ಯಕ್ಷರಾದಂಥ ಆಶಾ ರಾವ್ ಅವರೇ, ನಮ್ಮ ಮಂಡಲದ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ಸನ್ಮಾನ್ಯ ಮುದೇಗೌಡ್ರೆ, ನಮ್ಮ ಮಂಡಲದ ಮಹಿಳಾ ಅಧ್ಯಕ್ಷರು ನನ್ನ ಸೋದರಿಯಾದಂಥ ಗೌರಮ್ಮನವರೇ, ಹಾಗೆ ಉತ್ತರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ರಂಗಸ್ವಾಮಿ ಅವರೇ, ನಮ್ಮ ಪಕ್ಷದ ಹಿರಿಯ ಮುಖಂಡರು, ಮಂಡಲದ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಚಿದಾನಂದ ಅವರೇ, ಹಾಗೆ ಇನ್ನೊಬ್ಬ ನಮ್ಮ ಮಂಡಲದ ಮಾಜಿ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ಶಿವರಾಜ್ ಅವರೇ, ಬಿಬಿಎಂಪಿಯ ಮಾಜಿ ಸದಸ್ಯರು ಹಿರಿಯರಾದಂಥ ನಮ್ಮ ನಗರದ ರಾಜೂರವರೇ, ಹಾಗೆ ಮಾಜಿ ಮಹಿಳಾ ಮೋರ್ಚಾ ನಮ್ಮ ಮಂಡಲದ ಅಧ್ಯಕ್ಷರಾಗಿದ್ದಂಥ ಮಂಜುಳಾರವರೇ, ನಮ್ಮ ಹಿರಿಯ ಮುಖಂಡರು ಮತ್ತೆ ಮಹಿಳಾ ಅಧ್ಯಕ್ಷ ಆದಂಥ ಸನ್ಮಾನ್ಯ ಶಾರದಾ ಕೃಷ್ಣಮೂರ್ತಿಯವರೇ, ಹಾಗೆ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಲೋಕೇಶ್ ಅವರೇ, ನಮ್ಮ ರಮೇಶ್ ಅವರೇ, ಶ್ರೀರಾಮುಲು ಅವರೇ, ಬಿಬಿಎಂಪಿಯ ಮಾಜಿ ಸದಸ್ಯರಾದಂತಹ ಸನ್ಮಾನ್ಯ ಜಯಪ್ರಕಾಶ್ ಅವರೇ, ಶ್ರೀಕಾಂತ್ ಅವರೇ, ಹಾಗೆ ನಮ್ಮ ಸೂರ್ಯವರೇ, ಹಾಗೆ ನಮ್ಮ ನಾಗರಾಜರವರೇ, ಅಂತೋಣ್ ಸ್ವಾಮಿ ಅವರೇ, ಸಿದ್ಲಿಂಗ್ ಅವರೇ, ಸುಗುಣ್ಣವರೇ, ಹಾಗೆ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದಂಥ ಬಾಕ್ಸರ್ ನಾಗರಾಜ್ ಅವರೇ, ಮತ್ತೆ ನಮ್ಮ ವರ್ಮಾವಾರ್ಡಿನ ಗೌರವಾನ್ವಿತ ಅಧ್ಯಕ್ಷರಾದಂಥ ಸತೀಶ್ ಅವರೇ, ಹಾಗೆ ನಮ್ಮ
ರಾಮಮೂರ್ತಿನಗರ ವಾರ್ಡಿನ ಅಧ್ಯಕ್ಷರಾದಂತಹ ಗೋವಿಂದಪ್ಪನವರೇ, ವಿಜಯಪುರ ವಾರ್ಡಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಗೋಪಾಲಣ್ಣವರೇ, ಕೇರಪುರಂನ ಅಧ್ಯಕ್ಷರಾದಂತಹ ಶಮಂತ್ ಅವರೇ, ಬಸವಪುರ ವಾರ್ಡಿನ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶಿವಕುಮಾರ್ ಅವರೇ, ದೇವಸತ್ರ ವಾರ್ಡಿನ ಅಧ್ಯಕ್ಷರಾದಂತಹ ಮಾರುತಿರವರೇ, ಏನ್ಪುರ ವಾರ್ಡಿನ ಅಧ್ಯಕ್ಷರಾದಂತಹ ವಸಂತ್ ಅವರೇ, ವಿಜ್ಞಾನನಗರ ವಾರ್ಡಿನ ಗೌರವಾನ್ವಿತ ಅಧ್ಯಕ್ಷರು ನನ್ನ ಆತ್ಮೀಯರಾದಂತಹ ಲೋಕೇಶ್ ಅವರೇ, HL ವಾರ್ಡಿನ ಅಧ್ಯಕ್ಷರಾದಂತಹ ಸದಾನಂದ ಅವರೇ, ಹಾಗೆ ಗೌರವಾನ್ವಿತ ಮಹಿಳಾ ಅಧ್ಯಕ್ಷರಾದಂತಹ ಯಶೋಧಮ್ಮನವರೇ, ನಾಗರತ್ನವರವರೇ, ಕಲಾ ಅವರೇ, ಹಾಗೆ ಲಕ್ಷ್ಮೀರವರೇ, ಕವಿತಾ ಅವರೇ, ಆದಿಲಕ್ಷ್ಮಿ ಅವರೇ, ಪ್ರಭಾರ್ ಅವರೇ, ಡೈಸಿ ಅವರೇ, ಬಂದಿರತಕ್ಕಂಥ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಇನ್ನೂ ಅನೇಕ ವಿವಿಧ ಜವಾಬ್ದಾರಿಗಳು ಹೊತ್ತಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರೇ, ನಮ್ಮೆಲ್ಲ ಅಕ್ಕ ತಂಗಿಯರೇ, ಮುಂದೆ ಕೂತಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ನಾನು ಉತ್ತರವನ್ನು ಕೊಡಂತ ಪ್ರಶ್ನೆ ಇಲ್ಲ. ನಾನು ಎಲ್ಲಿ ಉತ್ತರ ಕೊಡ್ಬೇಕು ಅಂತ ಹೇಳಿ ಅದನ್ನು ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಆ ಉತ್ತರವನ್ನು ಕೊಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಅನೇಕ ಮುಖಂಡರು ಬಂದಿದ್ದಾರೆ, ಎಲ್ಲರೂ ಕೂಡ ಹೇಳಿದ್ರು ನೀವು ಯಾವುದಕ್ಕೂ ಹೆದರಬೇಡಿ, ನಾವೆಲ್ಲ ನಿಮ್ ಜೊತೆ ಇದ್ದೀವಿ ಅನ್ನೋ ಮಾತನ್ನ ಹೇಳಿದಿಲ್ಲ. ಅದು ನನಗೆ ಗೊತ್ತಿದೆ. ಈ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ಮತದಾರರು ಕೂಡ ಅವರ ಅಂತರಾಳದಲ್ಲಿ ನನ್ನನ್ನು ಇಟ್ಕೊಂಡಿದ್ದಾರೆ ಅಂತ ಒಂದು ಭಾವನೆ ಕೂಡ ನನ್ನಲ್ಲಿ ಇದೆ. ಹಾಗಾಗಿ ನನಗೆ ಕ್ಷೇತ್ರದ ಕೆಲಸ ಮುಖ್ಯ, ನಿಮ್ಮ ಹಿತ ಕಾಯುವಂತ ಕೆಲಸ ಬಹಳ ಮುಖ್ಯ. ಅದು ನನ್ನ ಮುಖ್ಯವಾದಂತ ಕೆಲಸ. ಯಾರೋ ಹಾದಿ ಬೀದಿಗಳಲ್ಲಿ ಹೋಗುವಂತರೆಲ್ಲರೂ ಕೂಡ ಮಾತಾಡ್ತಾರೆ, ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡುವಂತ ಕೆಲಸ ನಾನು ಯಾವತ್ತೂ ಕೂಡ ಮಾಡಲ್ಲ, ಮಾಡಂತ ಪ್ರಶ್ನೆ ಇಲ್ಲ. ಈ ರೀತಿಯಾದ ಅನೇಕ ಟೀಕೆಗಳನ್ನ ನಾನು ಆಲ್ರೆಡಿ ಕೂಡ ನೋಡಿದ್ದೇನೆ ನನ್ನ ರಾಜಕೀಯ ಜೀವನದಲ್ಲಿ. ಸ್ವಾಮಿಗಳವರು ಹೇಳಿದ ರೀತಿಯಲ್ಲಿ ನಾನೇನು ಇವತ್ತು ರಾಜಕಾರಣಕ್ಕೆ ಬಂದನಲ್ಲ, ಕಳೆದ 25 ವರ್ಷಗಳ ಆಶೀರ್ವಾದದಿಂದ ನಮಗೆ ಅಧಿಕಾರ ಸಿಗ್ತದೆ. ಅವತ್ತು ನೀವೇನು ಹೇಳ್ತೀರಾ ಅದನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪುವಂತ ಕೆಲಸವನ್ನ ಖಂಡಿತವಾಗಿ ನಾನು ಮಾಡ್ತೇನೆ ಅನ್ನೋ ಮಾತನ್ನ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನನಗೆ ನೋವಾಗ್ತದೆ. ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೆ, ಬೆಳಿಗ್ಗೆ 6:30 ಗಂಟೆ 7 ಗಂಟೆಗೆ ಈಚೆ ಕೂತಿರ್ತಕ್ಕಂಥದ್ದು ನೀವೆಲ್ಲ ನೋಡಿರ್ತಕ್ಕಂಥದ್ದು. ನೀವ್ಯಾರು ಕೂಡ ನೋಡಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ವೇದಿಕೆ ಮೇಲೆ ಇಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ, ಇಷ್ಟೊಂದು ಜನ ನನ್ನ ಮುಖಂಡರಿದ್ದಾರೆ, ಇಷ್ಟೊಂದು ಜನ ನನ್ನ BBMP ಮಾಜಿ ಸದಸ್ಯರಿದ್ದೀರಾ. ಎಲ್ರಿಗೂ ಕೂಡ ಗೊತ್ತಿದೆ, ಎಲ್ರಿಗೂ ಕೂಡ ಈ ಕ್ಷೇತ್ರದ ಮತದಾರರಿಗೆ ಅರಿವಿದೆ ನಾನು ಏನ್ ಕೆಲಸ ಮಾಡ್ತೀನಿ, ಯಾವ ರೀತಿ ಜನಕ್ಕೆ ತೊಂದರೆ ಮಾಡ್ತೀನಿ, ಯಾವ ರೀತಿ ಜನರ ಕಷ್ಟಗಳನ್ನು ಕೇಳ್ತೀನಿ, ಅವ್ರಿಗೆ ಯಾವ ರೀತಿ ಪರಿಹಾರ ಹುಡುಕೊಡುವಂತ ಕೆಲಸ ಮಾಡ್ತೀನಿ ಅನ್ನೋದು ಎಲ್ಲರ ಮನದಲ್ಲಿದೆ. ಆದ್ರೆ ರಾಜಕೀಯ ದುರದೃಷ್ಟ ಇವತ್ತು ಯಾರು ಏನೋ ಮಾತಾಡೋದಕ್ಕೆ ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷವನ್ನ ಬೇರೆ ಮಟ್ಟದಿಂದ ಇವತ್ತು ಸಂಘಟನೆ ಮಾಡೋದಕ್ಕೆ ನೀವೆಲ್ಲರೂ ಕೂಡ ನನಗೆ ಸಹಕಾರವನ್ನು ಕೊಡಬೇಕು. ಆ ಕೆಲಸವನ್ನ ಖಂಡಿತವಾಗಿ ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಮೊನ್ನೆ ನಾನೇ ಖುದ್ದಾಗಿ ಪ್ರತಿ ಬೂತ್ ಅಧ್ಯಕ್ಷರಿಗೆ ಖುದ್ದಾಗಿ ನಾನೇ ಫೋನ್ ಅನ್ನು ಮಾಡಿದ್ದೇನೆ, ಅವರಿಗೆ ಮನವಿಯನ್ನು ಮಾಡಿದ್ದೇನೆ. ಯಾರು ಬೂತ್ ಅಧ್ಯಕ್ಷರಿದ್ರೆ ನಿಮ್ಗೆ ಹೆಚ್ಚಿನ ಗೌರವವನ್ನು ಕೊಡ್ತೇವೆ. ಆ ಬೂತ್ ಅಲ್ಲಿ ನೀವೇನ ಈ ಕೆಲಸವನ್ನು ಹೇಳ್ತೀರಾ ಅದನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ, ನಿಮಗೆ ಬೆಂತಟ್ಟುವಂತ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ನಾನು ಎಲ್ಲ ಬೂತ್ ಅಧ್ಯಕ್ಷರಿಗೆ ಮನವಿಯನ್ನು ಮಾಡಿದ್ದೇನೆ. ವಾರ್ಡ್ ಅಧ್ಯಕ್ಷರು ಕೂಡ ನಾನು ಹಲವಾರು ಬಾರಿ ಫೋನ್ ಮುಖೇನ ಮನವಿಯನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಬಂದಿರ್ತಕ್ಕಂಥ ಎಲ್ಲ ತಾಯಂದ್ರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡೋದಿಷ್ಟೇ, ಏನು ಇವತ್ತು ನಾಳೆ ಬೆಳಿಗ್ಗೆ ನನಗೆ ಚುನಾವಣೆ ಇಲ್ಲ. ಚುನಾವಣೆ ಇರೋದು ಇನ್ನ 3 ವರ್ಷ ಇದೆ. 3 ವರ್ಷ ಇದ್ರೂ ಕೂಡ ನನ್ನ ಅಕ್ಕ ತಂಗಿಯರು ಅವರೆಲ್ಲ ಒಂದ್ ಕಡೆ ಅವ್ರ ಕುಟುಂಬದಲ್ಲಿ ಅವ್ರಿಗೆ ಅರ್ಶನ ಕುಂಕುಮ ಸಿಗ್ತದೋ ಇಲ್ಲೋ, ಆದ್ರೆ ನಾನು ನನ್ನ ಅಕ್ಕ ತಂಗಿಯರಿಗೆ ಕೊಡಬೇಕು ಅನ್ನೋದು ದೇವಶಕ್ತಿಯಿಂದ ಇವತ್ತು ನೀವೆಲ್ಲರಿಗೂ ಕೂಡ ಅರ್ಶನ ಕುಂಕುಮ ಕೊಡುವಂತ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ನಾನು ಯಾವ ರೀತಿ ಕೊಡ್ತಾ ಇದ್ದೀನಿ, ಯಾವ ರೀತಿ ಕೊಡಬೇಕು ಅನ್ನೋದಕ್ಕೆ ಕೇಳಲಿಕ್ಕೆ ಬೇರೆಯವರಿದ್ದಾರೆ. ಅವ್ರು ಕೇಳಿದಾಗ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಯಾರೋ ಕೇಳೋದಕ್ಕೆ ಉತ್ತರ ಕೊಡೋದು ಅನವಶ್ಯಕ. ಹಾಗಾಗಿ ನಾನು ಬಂದಿರ್ತಕ್ಕಂಥ ಎಲ್ಲ ನನ್ನ ತಾಯಿನಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಆಶೀರ್ವಾದ ಸದಾಗಿರ್ಲಿ. ನಾನು ಯಾವತ್ತೂ ಕೂಡ ನನ್ನ ಉಸಿರಿನ ತನಕ ಈ ಕಾರ್ಯಕ್ರಮವನ್ನು ನಿಲ್ಸೋ ಪ್ರಶ್ನೆ ಇಲ್ಲ. ಯಾರು ಎಷ್ಟೇ ಬಾಯ್ಬಿಡ್ತಾರೆ, ಆ ಕೆಲಸ ಈ ಕಾರ್ಯಕ್ರಮ ಏನು ನಾನು ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ ಇದನ್ನ ಮುಂದುವರಿಸ್ಕೊಂಡು ಹೋಗ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತ ಹೇಳ್ತಾ, ನಿಮ್ಮ ಆಶೀರ್ವಾದ ನಮ್ಮ ಪಕ್ಷದ ಮೇಲೆ ಇರ್ಲಿ, ನಮ್ಮ ಮುಖಂಡರ ಮೇಲೆ ಇರ್ಲಿ. ನಾನು ಯಾವತ್ತೂ ಕೂಡ ನಿಮ್ಮ ಒಬ್ಬ ಅಣ್ಣನಾಗಿ, ನಿಮ್ಮ ಒಬ್ಬ ತಮ್ಮನಾಗಿ ನಾನು ನಿಮ್ ಜೊತೆ ಸದಾ
ಇರ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ಇವತ್ತು ಎಲ್ಲ ವಾರ್ಡಿಂದ ತಾವು ಬಂದಿದ್ದೀರಾ. ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಪ್ರೀತಿಯಿಂದ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆ SC ಮೋರ್ಚಾ ಅಧ್ಯಕ್ಷರಾದ ಸಂಪತ್ ಅವರು, ನಮ್ಮ ST ಮೋರ್ಚಾ ಅಧ್ಯಕ್ಷರಾದ ದೇವರಾಜ್ ಅವರು, OBC ಮೋರ್ಚಾ ಅಧ್ಯಕ್ಷರಾದ ರಮೇಶ್ ಅವರು, ಹಾಗೆ ನಮ್ಮ ಬಚ್ಚೇಗೌಡರು, ಇನ್ನೂ ಅನೇಕ ಮುಖಂಡರು, ಬಹಳಷ್ಟು ಜನ ಮುಖಂಡರು ಕೂಡ ಇಲ್ಲೆಲ್ಲರೂ ಕೂಡ ಬಂದಿದ್ದೀರಾ. ನಾನು ಎಲ್ಲ ಹೆಸರನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಯಾರು ಕೂಡ ಅನ್ಯತಾ ಭಾವಿಸಬಾರ್ದು ಅಂತ ಹೇಳಿ ನಾನು ಎಲ್ಲರನ್ನು ಕೂಡ ಮನವಿ ಮಾಡ್ತಾ, ಇವತ್ತು ಸುದ್ದಿ ಮಾಧ್ಯಮದ ಸ್ನೇಹಿತರು ಕೂಡ ಬಂದಿದ್ದೀರಾ, ಇನ್ನು ಅನೇಕ ಮುಖಂಡರು ಕೂಡ ಬಂದಿದ್ದಾರೆ, ಅನೇಕ ಹಿರಿಯರು ಬಂದಿದ್ದಾರೆ. ನಾನು ಎಲ್ಲರೂ ಕೂಡ ನೋಡಿದ್ದೀನಿ. ಎಲ್ಲರಲ್ಲೂ ಕೂಡ ನಾನು ಗೌರವಪೂರ್ವಕ ಮಾತಾಡಿದ್ದೀನಿ. ನಿಮ್ಮೆಲ್ಲರೂ ಕೂಡ ಅನಂತ ಕೋಟಿ ನಮಸ್ಕಾರಗಳು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಆ ತಾಯಿ ವರಮಹಾಲಕ್ಷ್ಮಿ ನಿಮ್ಮೆಲ್ಲರ ಭಾಗದಲ್ಲಿ ಕೂಡ ಕರುಣಿಸ್ಲಿ. ನಿಮ್ಮೆಲ್ಲರೂ ಕೂಡ ಆ ದೇವರು ಕೃಪೆ ಆಗಲಿ. ಆ ತಾಯಿ ಎಲ್ಲರಲ್ಲೂ ಕೂಡ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ ಆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೂಡ ತಿಳಿಸಿ, ಹಾಗೆ ಇನ್ನು 8-10 ದಿವಸ ಆದ್ಮೇಲೆ ಗೌರಿ ಗಣೇಶ ಹಬ್ಬನೂ ಕೂಡ ಬರ್ತದೆ. ಆ ಸಂದರ್ಭದಲ್ಲಿ ಕೂಡ ನಾನು ಕೆಲವು ತೀರ್ಮಾನಗಳನ್ನು ಮಾಡಬೇಕು ಅಂತಿದ್ದೀನಿ. ಅದು ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ಕೂಡ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೇನೆ. ಪ್ರತಿ ವಾರ್ಡಲ್ಲಿ ಕೂಡ ನಾನು ಗೌರಿ ಗಣೇಶನ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಕೂಡ ಮಾಡಿದ್ದೇನೆ. ಅದನ್ನ ಮುಂದಿನ ದಿನಗಳಲ್ಲಿ ತಿಳಿಸಿ ನಿಮ್ಮೆಲ್ಲರಿಗೂ ಕೂಡ ನಾನು ಆ ವಿಚಾರವನ್ನು ಮುಗಿಸ್ತೇನೆ ಅನ್ನೋ ಮಾತನ್ನು ಹೇಳಿ, ಇವತ್ತು ಬಂದಿರ್ತಕ್ಕಂಥ ಎಲ್ಲ ನನ್ನ ತಾಯಿಯರಿಗೆ, ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ, ನಮಸ್ಕಾರಗಳನ್ನು ತಿಳಿಸಿ, ನೀವು ಯಾರು ಕೂಡ ಇರಬಾರ್ದು, ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಕೂಡ ಸಂತೋಷದಿಂದ ಕೊಟ್ಟಂತ ಒಂದು ಅಲ್ಪ ಏನು ಈ ರಾಷ್ಟ್ರ ಕುಟುಂಬವನ್ನ ಇದು ದೊಡ್ಡದು ಅಂತ ಹೇಳಿ ಸ್ವೀಕಾರವನ್ನು ಮಾಡಿ ಭೋಜನವನ್ನು ಸೌದು ತಾವೆಲ್ಲರೂ ಕೂಡ ನಿಮ್ಮ ಮನೆಗಳಿಗೆ ನಿರ್ಗಮಿಸಬೇಕು. ಬಂದಿರ್ತಕ್ಕಂಥ ತಾಯಿದ್ರು ಕೆಲವರು ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಾ, ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಗಮನ ಇರಲಿ. ಯಾಕಂದ್ರೆ ಮಕ್ಕಳ ವಿಶೇಷವಾಗಿ ಅಂದರೆ ಊಟಕ್ಕೆ ಹೋಗೋ ಸಂದರ್ಭದಲ್ಲಿ ನೂಕುನುಗ್ಗಲಾಗಿ ನಾಳೆ ಏನಾದರೂ ಏರುಪೇರು ಅದನ್ನೂ ಕೂಡ ನಮ್ಮ ಮೇಲೆ ಒಂದು ಅಪಾದನೆಯನ್ನು ಮಾಡುವಂಥ ಕೆಲಸವನ್ನ ವಿರೋಧ ಪಕ್ಷದವರು ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ, ಶುಭವಾಗಲಿ ಅಂತ ಹೇಳಿ ನಾನು ನಿಮ್ಮೆಲ್ಲರೂ ಕೂಡ ವಂದನೆಗಳನ್ನು ಸಲ್ಲಿಸಿ, ವಿಶೇಷವಾಗಿ ನಮ್ಮ ವೇದಿಕೆ ಮೇಲೆ ಕೂತಿರೋದ್ರಿಂದ ನಮ್ಮ ಪಕ್ಷದ ಎಲ್ಲ ನನ್ನ ತಾಯಿಯರು, ಹಿರಿಯ ಮುಖಂಡರು, ಬಹಳಷ್ಟು ಜನ ಹಿರಿಯ ಮಹಿಳಾ ಅಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ. ನಾನು ಅವರಿಗೆ ವಿಶೇಷವಾಗಿ ಧನ್ಯವಾದ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಈ ಕಾರ್ಯಕ್ರಮ ನಾನು ಹೇಳಿದ್ದೆ, ಇದು ನನ್ನ ಕಾರ್ಯಕ್ರಮ ಅಲ್ಲ, ಇದು ನಿಮ್ಮ ಕಾರ್ಯಕ್ರಮ. ನೀವು ಈ ಕಾರ್ಯಕ್ರಮವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಯಾರ ಮನಸ್ಸನ್ನು ನೋಯಿಸದೆ, ಯಾರು ಕೂಡ ಒಂದು ಕಿಂಚಿತ್ತು ತೊಂದರೆ ಆಗದ ರೀತಿಯಲ್ಲಿ ಮಾಡ್ಕೊಡ್ಬೇಕು ಅಂತ ಹೇಳಿದೆ. ಅದೇ ರೀತಿ ಇವತ್ತು ನಮ್ಮ ಮಂಡಲದ ಅಧ್ಯಕ್ಷರಿರ್ಬೋದು, ನಮ್ಮ ಮಹಿಳಾ ಮೋರ್ಚಾ ಮಾಜಿ ನಿಕಟಪೂರ್ವ ಅಧ್ಯಕ್ಷರಿರ್ಬೋದು, ಮತ್ತೆ ನಮ್ಮ ಮಂಜುಳ ಅವರು ಇರ್ಬೋದು, ಮತ್ತೆ ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಎಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿದರೆ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಬಯಸ್ತೇನೆ. ಮತ್ತೆ ನಿಮಗೂ ಕೂಡ ಧನ್ಯವಾದ ಹೇಳಿ ಈ ಕಾರ್ಯಕ್ರಮ ಸಂತೋಷ ಆಗಿದೆ. ಈಗ ನಾವು ಎಲ್ಲರೂ ಕೂಡ ಅಲ್ಲೆಲ್ಲೇ ಕೂತಿರಿ, ಅಲ್ಲೇ ಕೂತು ಅವರು ನಮ್ಮ ಮುಖಂಡರು ಯಾವ ಈ ವಾರ್ಡಲ್ಲಿದ್ದಾರೆ ಆ ಟೋಕನ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಬ್ಯಾಗ್ ಎಲ್ಲ ಹಾಕೊಂಡು ಅವರೆಲ್ಲರೂ ಕೂಡ